ಬಾಲಿವುಡ್ ಖ್ಯಾತ ನಟನ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯಾನ್ ನಿಗೂಢ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಗಳ ಸಾವಿನ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಹೇಳಿ ಆರೋಪಿ ತಂದೆ ಸಂಜಯ್ ಸಾಲಿಯಾನ್ ಕೋರ್ಟ್ ಮೆಟ್ಟಿಲೇರಿದ್ದು ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಆದರೆ ಇವೆಲ್ಲ ರಾಜಕೀಯ ಪಿತೂರಿ ಎಂಬ ಆರೋಪವೂ ಕೇಳಿಬಂದಿದೆ. ಆರೋಪ ಸಾಬೀತಾದ್ರೆ ಆದಿತ್ಯ ಠಾಕ್ರೆಗೆ ಸಂಕಷ್ಟ ಫಿಕ್ಸ್. ದಿಶಾ ಸಾಲಿಯನ್ ಸಾವು ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಾಸಕ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ಗೆ ಬಿಗಿಪಟ್ಟು. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಗಳ ಸಾವಿನ ಹಿಂದೆ ಆದಿತ್ಯ ಠಾಕ್ರೆ ಕೈವಾಡವಿದೆ ಎಂದು ದಿಶಾ ತಂದೆ ಸಂತೋಷ್ ಸಾಲಿಯನ್ ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಮನವಿ ಕೂಡ ಮಾಡಿದ್ದಾರೆ. ತನ್ನ ಮಗಳನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಕೆಲ ಪ್ರಭಾವಿ ವ್ಯಕ್ತಿಗಳನ್ನ ರಕ್ಷಿಸಲು ಈ ಕೇಸ್ ಮುಚ್ಚಿಡಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಕೇಸ್ ಕುರಿತು ತನಿಖೆಯಾಗಬೇಕೆಂದು ಸತೀಶ್ ಸಾಲಿಯನ್ ಪರ ವಕೀಲ ನೀಲೇಶ್ ಓಜಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದಿತ್ಯ ಠಾಕ್ರೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯ. ಇನ್ನು ಈ ಸುದ್ದಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಕೂಡಲೇ ಆದಿತ್ಯ ಠಾಕ್ರೆ ರಾಜೀನಾಮೆ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. कि दिशा सालियान के ऊपर सामूहिक बलात्कार करके उसका खून हुआ है और उसके अंदर उसने आदित्य ठाकरे, सूरज पंचोली, डुइनो मौर्य का नाम दिशा सालियान के पिताजी ने कह लिया है. तो मुझे ऐसा लगता है कि अभी कोर्ट सही डिसीजन लेगा, सो कोर्ट डायरेक्शंस देगा. उसके खुद के पिताजी ने 230 पेजेस का वो पिटीशन है, उसमें आप पढ़िए, खुद ने उन्होंने पोस्टमार्टम रिपोर्ट बदलने का आरोप किया है. ಇದೊಂದು ರಾಜಕೀಯ ಪಿತೂರಿಯಾಗಿದ್ದು ಔರಂಗಜೇಬ್ ದಂಗೆಯನ್ನ ಮರೆಮಾಚಲು ಈ ಸುದ್ದಿಯನ್ನ ಮುಂದೆ ತರಲಾಗಿದೆ ಅಂತ ಶಿವಸೇನಾ ನಾಯಕರು ಆರೋಪವನ್ನ ಮಾಡಿದ್ದಾರೆ. मैंने जो पुलिस की जांच मैंने देखी है वो एक्सीडेंट था, वो एक्सीडेंट है, मर्डर केस नहीं है. ये आप बोल रहे हो, आपके माध्यम से ये बुलवाया जा रहा है. 5 साल के बाद उसके पिताजी ने ये एक पिटीशन दायर किया है. ये पिटीशन के पीछे क्या राजनीति है ये पूरे राज्य को मालूम है. ರಾಜಕೀಯ ಪಿತೂರಿಯೋ ಆರೋಪವೋ ಗೊತ್ತಿಲ್ಲ. ಆದರೆ ದಿಶಾ ಸಾಲಿಯನ್ ಸಾವಿನ ಹಿಂದೆ ಹಲವರ ಕೈವಾಡದ ಬಗ್ಗೆ ತಂದೆ ಆರೋಪವನ್ನ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ. ಈ ಕೇಸ್ಗೂ ಆದಿತ್ಯ ಠಾಕ್ರೆಗೂ ಏನ್ ಸಂಬಂಧ ಅನ್ನೋದು ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ ಖ್ಯಾತ ನಟನ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯಾನ್ ನಿಗೂಢ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಗಳ ಸಾವಿನ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಹೇಳಿ ಆರೋಪಿ ತಂದೆ ಸಂಜಯ್ ಸಾಲಿಯಾನ್ ಕೋರ್ಟ್ ಮೆಟ್ಟಿಲೇರಿದ್ದು ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಆದರೆ ಇವೆಲ್ಲ ರಾಜಕೀಯ ಪಿತೂರಿ ಎಂಬ ಆರೋಪವೂ ಕೇಳಿಬಂದಿದೆ. ಆರೋಪ ಸಾಬೀತಾದ್ರೆ ಆದಿತ್ಯ ಠಾಕ್ರೆಗೆ ಸಂಕಷ್ಟ ಫಿಕ್ಸ್. ದಿಶಾ ಸಾಲಿಯನ್ ಸಾವು ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಾಸಕ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ಗೆ ಬಿಗಿಪಟ್ಟು. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಗಳ ಸಾವಿನ ಹಿಂದೆ ಆದಿತ್ಯ ಠಾಕ್ರೆ ಕೈವಾಡವಿದೆ ಎಂದು ದಿಶಾ ತಂದೆ ಸಂತೋಷ್ ಸಾಲಿಯನ್ ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಮನವಿ ಕೂಡ ಮಾಡಿದ್ದಾರೆ. ತನ್ನ ಮಗಳನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಕೆಲ ಪ್ರಭಾವಿ ವ್ಯಕ್ತಿಗಳನ್ನ ರಕ್ಷಿಸಲು ಈ ಕೇಸ್ ಮುಚ್ಚಿಡಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಕೇಸ್ ಕುರಿತು ತನಿಖೆಯಾಗಬೇಕೆಂದು ಸತೀಶ್ ಸಾಲಿಯನ್ ಪರ ವಕೀಲ ನೀಲೇಶ್ ಓಜಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದಿತ್ಯ ಠಾಕ್ರೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯ. ಇನ್ನು ಈ ಸುದ್ದಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಕೂಡಲೇ ಆದಿತ್ಯ ಠಾಕ್ರೆ ರಾಜೀನಾಮೆ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. कि दिशा सालियान के ऊपर सामूहिक बलात्कार करके उसका खून हुआ है और उसके अंदर उसने आदित्य ठाकरे, सूरज पंचोली, डुइनो मौर्य का नाम दिशा सालियान के पिताजी ने कह लिया है.
तो मुझे ऐसा लगता है कि अभी कोर्ट सही डिसीजन लेगा, सो कोर्ट डायरेक्शंस देगा। उसके खुद के पिताजी ने 230 पेजेस का वो पिटीशन है, उसमें आप पढ़िए, उन्होंने पोस्टमार्टम रिपोर्ट बदलने का आरोप किया है। ಇದೊಂದು ರಾಜಕೀಯ ಪಿತೂರಿಯಾಗಿದ್ದು ಔರಂಗಜೇಬ್ ದಂಗೆಯನ್ನ ಮರೆಮಾಚಲು ಈ ಸುದ್ದಿಯನ್ನ ಮುಂದೆ ತರಲಾಗಿದೆ ಅಂತ ಶಿವಸೇನಾ ನಾಯಕರು ಆರೋಪವನ್ನ ಮಾಡಿದ್ದಾರೆ। मैंने जो पुलिस की जांच मैंने देखी है वो एक्सीडेंट था, वो एक्सीडेंट है, मर्डर केस नहीं है। ये आप बोल रहे हो, आपके माध्यम से ये बुलवाया जा रहा है। 5 साल के बाद उसके पिताजी ने ये एक पिटीशन दायर किया है। ये पिटीशन के पीछे क्या राजनीति है, ये पूरे राज्य को मालूम है। ರಾಜಕೀಯ ಪಿತೂರಿಯೋ ಆರೋಪವೋ ಗೊತ್ತಿಲ್ಲ, ಆದರೆ ದಿಶಾ ಸಾಲಿಯನ್ ಸಾವಿನ ಹಿಂದೆ ಹಲವರ ಕೈವಾಡದ ಬಗ್ಗೆ ತಂದೆ ಆರೋಪವನ್ನ ಮಾಡಿದ್ದಾರೆ। ಈ ಪ್ರಕರಣ ಸಂಬಂಧ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ। ಈ ಕೇಸ್ಗೂ ಆದಿತ್ಯ ಠಾಕ್ರೆಗೂ ಏನ್ ಸಂಬಂಧ ಅನ್ನೋದು ಗೊತ್ತಾಗಬೇಕಿದೆ। ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ। ಬಾಲಿವುಡ್ ಖ್ಯಾತ ನಟನ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯಾನ್ ನಿಗೂಢ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ। ಮಗಳ ಸಾವಿನ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಹೇಳಿ ಆರೋಪಿ ತಂದೆ ಸಂಜಯ್ ಸಾಲಿಯಾನ್ ಕೋರ್ಟ್ ಮೆಟ್ಟಿಲೇರಿದ್ದು ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ। ಆದರೆ ಇವೆಲ್ಲ ರಾಜಕೀಯ ಪಿತೂರಿ ಎಂಬ ಆರೋಪವೂ ಕೇಳಿಬಂದಿದೆ। ಆರೋಪ ಸಾಬೀತಾದ್ರೆ ಆದಿತ್ಯ ಠಾಕ್ರೆಗೆ ಸಂಕಷ್ಟ ಫಿಕ್ಸ್। ದಿಶಾ ಸಾಲಿಯನ್ ಸಾವು ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್। ಶಾಸಕ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ಗೆ ಬಿಗಿಪಟ್ಟು। ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ। ಮಗಳ ಸಾವಿನ ಹಿಂದೆ ಆದಿತ್ಯ ಠಾಕ್ರೆ ಕೈವಾಡವಿದೆ ಎಂದು ದಿಶಾ ತಂದೆ ಸಂತೋಷ್ ಸಾಲಿಯನ್ ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ। ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ। ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಮನವಿ ಕೂಡ ಮಾಡಿದ್ದಾರೆ। ತನ್ನ ಮಗಳನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ, ಕೆಲ ಪ್ರಭಾವಿ ವ್ಯಕ್ತಿಗಳನ್ನ ರಕ್ಷಿಸಲು ಈ ಕೇಸ್ ಮುಚ್ಚಿಡಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ। ಇನ್ನು ಈ ಕೇಸ್ ಕುರಿತು ತನಿಖೆಯಾಗಬೇಕೆಂದು ಸತೀಶ್ ಸಾಲಿಯನ್ ಪರ ವಕೀಲ ನೀಲೇಶ್ ಓಜಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ। ಆದಿತ್ಯ ಠಾಕ್ರೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯ। ಇನ್ನು ಈ ಸುದ್ದಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ। ಕೂಡಲೇ ಆದಿತ್ಯ ಠಾಕ್ರೆ ರಾಜೀನಾಮೆ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ। कि दिशा सालियान के ऊपर सामूहिक बलात्कार करके उसका खून हुआ है और उसके अंदर उसने आदित्य ठाकरे, सूरज पंचोली, डुइनो मोरिया का नाम दिशा सालियान के पिताजी ने कर लिया है। तो मुझे ऐसा लगता है कि अभी कोर्ट सही डिसीजन लेगा, सो कोर्ट डायरेक्शंस देगा। उसके खुद के पिताजी ने 230 पेजेस का वो पिटीशन है, उसमें आप पढ़िए, उन्होंने पोस्टमार्टम रिपोर्ट बदलने का आरोप किया है। ಇದೊಂದು ರಾಜಕೀಯ ಪಿತೂರಿ